ಕೃಷ್ಣ ಸಾರಿ. ಎಸ್ ಕರೆಕ್ಟಾಗಿ ಹಾಕ್ತೀನಿ. ಥ್ಯಾಂಕ್ ಯು ಪುಟ್ಟ. ಜಾಕೆಟ್ ಬೇಕಪ್ಪ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಲ್ಲಿ ಶುಕ್ರವಾರ ಸಂಜೆ ಆಗಿದೆ. ಇವಾಗ ಆಚೆ ಹೊರಟಿದ್ದೀವಿ. ಡ್ಯಾಡಿ ಯಾರು ಬಂದರು? ಯಾರು? ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದೊಳ್ಳೆ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ. ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸಲ. ಹಾಗೆ ಟ್ರೈ ಮಾಡಿದ್ಮೇಲೆ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರೆಸಿಪಿ ಕೂಡ ಎಂಜಾಯ್ ಮಾಡಿ. ಇವತ್ತಿನ ಡೇ ವ್ಲಾಗ್ ಕೂಡ ಎಂಜಾಯ್ ಮಾಡಿ. ಬನ್ನಿ, ನಾನಿವತ್ತು ನಿಮಗೆ ಬಿಸಿ ಬಿಸಿಯಾಗಿ ರುಚಿಯಾಗಿರೋವಂಥ ವೆಜ್ ಫ್ರೈಡ್ ರೈಸ್ ರೆಸಿಪಿನ ತೋರಿಸ್ಕೊಡ್ತೀನಿ. ಇದು ತುಂಬ ಸುಲಭವಾದ ಮೆಥಡಲ್ಲಿ ಮಾಡೋವಂಥದ್ದು. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂದರೆ, ಅಥವಾ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ, ಡಿನ್ನರ್ ಟೈಮ್, ಯಾವ ಟೈಮಲ್ಲಾದರೂ ತುಂಬ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಇದಕ್ಕೆ ಏನೆಲ್ಲ ಬೇಕು, ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟು, ಬಟಾಣಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೀನ್ಸು, ಹಾಗೆ ಸ್ವಲ್ಪ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಇದರಲ್ಲಿರೋ ಎಲ್ಲ ತರಕಾರಿ ಕೂಡ ಹಾಕ್ತಾಯಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇದ್ರ ಜೊತೆನೇ ಹಾಕ್ತಾಯಿದ್ದೀನಿ. ನಾನು ಸಪ್ರೇಟಾಗಿ ಲಾಸ್ಟಲ್ಲೂ ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ. ತರಕಾರಿ ಜೊತೆ ಇದನ್ನು ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಣ. ಯಾವಾಗಲೂ ಅಷ್ಟೇ ನಾವು ಫ್ರೈಡ್ ರೈಸ್ಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ರೋಸ್ಟ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಗ್ಯಾಸ್ ಉರಿನ ಜಾಸ್ತಿ ಇಟ್ಬಿಟ್ಟೆ ಮಾಡ್ಕೊಳ್ಳಿ. 100% ತರಕಾರಿ ಬೇಯಬೇಕು ಅಂತ ಏನಿಲ್ಲ, ಸ್ವಲ್ಪ ಒಂದು 70% ರೋಸ್ಟ್ ಆದರೆ ಸಾಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೀವು ಇದನ್ನು ಬೇಗ ಯಾರಾದರೂ ಗೆಸ್ಟ್ ಬರ್ತಾರೆ ಅನ್ನೋ ಟೈಮಲ್ಲಿ ತುಂಬ ಬೇಗನೆ ಮಾಡ್ಕೋಬೋದು. ಹಾಗೆ ಫ್ರೈಡ್ ರೈಸ್ನ ಡಿಫ್ರೆಂಟಾಗೂ ಮಾಡ್ತೀವಿ. ನಾನು ಮಾಡೋ ಒಂದು ಕ್ವಿಕ್ ಮೆಥಡ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡಿದ್ದು ಚಿಂಗ್ಸ್ ಬ್ರ್ಯಾಂಡಲ್ಲಿ. ನಾವು ಆಲ್ಮೋಸ್ಟ್ ಸಾಸ್ ಎಲ್ಲನೂ ಚಿಂಗ್ಸ್ ಬ್ರ್ಯಾಂಡಲ್ಲಿ ತೊಗೊತೀವಿ, ತುಂಬಾ ಚೆನ್ನಾಗಿರುತ್ತೆ. ನೀವೇನು ತರಕಾರಿ ಎಲ್ಲ ಕಟ್ ಮಾಡ್ಕೊತೀರೋ ಆ ಟೈಮಲ್ಲೇ ನೀವು ಅನ್ನಕ್ಕೆ ರೆಡಿ ಮಾಡೋದಕ್ಕೆ ಇಟ್ಬಿಟ್ರೆ ಬೇಗನೆ ಅನ್ನ ಕೂಡ ಆಗುತ್ತೆ. ಅಷ್ಟರಲ್ಲಿ ನೀವು ಇದು ಕೂಡ ಸಾಟೆ ಕೂಡ ಮಾಡ್ಕೊಂಡಿರ್ತೀರ, ತುಂಬ ಬೇಗವಾಗಿ ಮಾಡ್ಕೋಬೋದು. ಸೊ ನಾನಿಲ್ಲಿ ನಾರ್ಮಲ್ ಸಣ್ಣ ಅಕ್ಕಿನ ತೊಗೊಂಡು ಮಾಡಿದ್ದೀನಿ. ನೀವು ಜೀರಾ ಸಾಂಬಾರು ಅಕ್ಕಿ ಬರುತ್ತಲ್ಲ, ಅಥವಾ ಜೀರಾ ರೈಸ್ ಬರುತ್ತಲ್ಲ, ಆ ಥರದ ಒಂದು ಸ್ಮಾಲ್ ಅಕ್ಕಿಲಿ ಮಾಡಿದ್ರೂ ಕೂಡ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಫುಲ್ ಲಾಂಗ್ ಅಕ್ಕಿ ಕೂಡ ಯೂಸ್ ಮಾಡಿದರೂ ಚೆನ್ನಾಗಿರುತ್ತೆ. ಸೊ ನೋಡಿ, ತುಂಬ ಕ್ವಿಕ್ಕಾಗೇ ಆಯಿತು. ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕಾಳು ಮೆಣಸು ಪುಡಿನ ಹಾಕ್ತಾಯಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ನಾನು GRB ತುಪ್ಪನ ಬಳಸಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಲಾಸ್ಟಲ್ಲಿ ಇಷ್ಟು ಐಟಮ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಇದನ್ನು ಬಿಸಿ ಮಾಡಿದ್ರೆ, ಹೈ ಫ್ಲೇಮಲ್ಲಿಟ್ಟು ಬಿಸಿ ಬಿಸಿಯಾಗಿ ರುಚಿಯಾಗಿರುವಂಥ ಫ್ರೈಡ್ ರೈಸ್ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನೀವು ಕೂಡ ಮನೇಲಿ ಒಂದು ಸಲ ದಿಢೀರಂತ ಮಾಡಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಗಿತ್ತು ಅಂತ ತಿಳಿಸಿ. ಇದೇ ರೀತಿಯಾಗಿ ಸುಲಭವಾಗಿ ಮಾಡೋವಂಥ ಈಸಿ ರೆಸಿಪೀಸ್ನ ನಾನು ನಿಮಗೆ ಆದಷ್ಟು ನನ್ನ ಚಾನಲ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ಸ್ ಬರಬೇಕು ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇವಾಗ ಆಚೆ ಡಿನ್ನರ್ ಮಾಡಿಕೊಂಡು ಸ್ವಲ್ಪ ಸುತ್ತಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಅಮೆರಿಕದಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆದರೆ, ಇವತ್ತಿನ ವಿಡಿಯೋ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾವು ಹೋಗಬೇಕು ಅಂದ್ಕೊಂಡಿರೋ ರೆಸ್ಟೋರೆಂಟ್ ಹೆಸರು ಬಂದು ಚೀಸ್ ಕೇಕ್ ಫ್ಯಾಕ್ಟ್ರಿ ಅಂತ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕೆಲವೊಂದು ಡಿಶಸ್ ಎಲ್ಲ ಚಂದು ನನಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಕೇಶನಲ್ಲೆಲ್ಲ ಹೋಗ್ತಾ ಇರ್ತೀವಿ. ಸೊ ಅಮ್ಮ ಬಂದಿರೋದ್ರಿಂದ ಅವನ್ನ ಫಸ್ಟ್ ಟೈಮ್ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗೋಣ, ಡೈನಿಂಗ್ ಹೋಗೋಣ ಅಂತ ಅಂದ್ಕೊಂಡಿರೋದು. ಇವಾಗ ರೆಗ್ಯುಲರಾಗಿ ಗ್ರಾಸರೀಸ್ ಎಲ್ಲ ಶಾಪ್ ಮಾಡ್ತಾನೆ ಇರ್ತೀವಿ. ಸೊ ಬನ್ನಿ ಹೋಗೋಣ. ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಸಮ್ಮರ್ ಬೇರೆ, ದಿನನಿತ್ಯ ಆಚೆ ಹೋದ್ರೂ ಬೇಜಾರಾಗಲ್ಲ. ಯಾಕೆಂದರೆ
ಮತ್ತು ವಿಂಟರ್ ಟೈಮಲ್ಲಿ ನಾರ್ಮಲಾಗಿ ನಾವು ಒಳಗೇ ಇರಬೇಕಾಗುತ್ತೆ. ಆದಷ್ಟು ಡೇಸ್ನ ಯುಟಿಲೈಸ್ ಮಾಡ್ಕೋಬೇಕು. ದ ಥಿಂಗ್ ಈಸ್ ಸ್ವಲ್ಪ ಚಂದ್ರ ಮೇಲೇ ಡಿಪೆಂಡ್ ಆಗಿರ್ತೀವಿ ಎಲ್ಲನೂ. ಚಂದು ಅವರ ಒಂದು ಆಫೀಸ್ ಥಿಂಗ್ ಎಲ್ಲ ಮುಗಿಸ್ಬಿಟ್ಟು ಅವರು ಕೂಡ ನಮ್ಮ ಜೊತೆ ಬರಬೇಕು. ಸೊ ಪ್ರಿಷನ್ನ ಎಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ಅವರು ಕೂಡ ಇದ್ದರೆ ನನ್ನ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಅವರ ಒಂದು ರೂಟೀನ್ ನೋಡಿಕೊಂಡು ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊತೀವಿ. ಅಯ್ಯ ಫ್ರೈಡೇ ಈವ್ನಿಂಗ್ ಲೆಟ್ಸ್ ಗೋ. ಟಾಟಾ ಬಾಯ್. ಟಾಟಾ ಹೋಗು. ಟಾಟಾ ಬಾಯ್ ಬಾಯ್. ಕೆಮ್ಮಾಗಿದ್ಯಪ್ಪ. ಓ ಹೋಗುತ್ತೆ ಬಿಡಪ್ಪ. ಕೆಮ್ಮಾಗ್ಬಿಟ್ಟಿದೆ. ಹಾಂ ಏನು ಅಂತಾರ ನನಗೆ? ಬನಾನಾ ತಗೊಂಡು ಬರೋಣ? ಬನಾನಾ ತಿಂತೀಯ ನೀನು? ಪ್ರಿಷನ್ನ ಆಚೆ ಕರ್ಕೊಂಡು ಹೋಗ್ತೀವಿ ಅಂದರೆ ಸಾಕು, ಕಾರ್ ಸೀಟಲ್ಲಿ ಹಾಕಿದ ತಕ್ಷಣವೇ ಅವಳಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಸೊ ಫುಲ್ ರೆಡಿ ಆಗಿಬಿಡ್ತಾಳೆ ಔಟ್ಸೈಡ್ ತಿರುಗಾಡೋದಕ್ಕೆ. ಬಿಸಿಲು ನೋಡಿ ಯಾವ ರೀತಿ ಮುಖಕ್ಕೆ ಬೀಳ್ತಾ ಇದೆ ಅಂತ. ಒಂಥರ ತುಂಬಾ ರಿಫ್ರೆಶಿಂಗ್ ಡೇ. ನಾನಂತೂ ನಿಮ್ಮನ್ನು ಕಾಸ್ಕೋ ಶಾಪಿಗೆ ಯಾವಾಗಲೂ ಕರ್ಕೊಂಡು ಬರ್ತಾ ಇರ್ತೀನಿ. ಬಟ್ ಪ್ರತಿ ಸಲ ಬಂದಾಗಲೂ ಇಲ್ಲಿ ಏನಾದರೂ ವಿಶೇಷವಾದ ವಸ್ತುಗಳಾಗಿರ್ಬೋದು, ಹಾಗೆ ಡೀಲ್ಗಳಿರುತ್ತೆ, ಹಾಗೆ ಹೊಸ ಹೊಸ ಥಿಂಗ್ಸ್ ಎಲ್ಲ ಇಡ್ತಾನೆ ಇರ್ತಾರೆ. ಸೊ ಇಲ್ಲಿ ಇವಾಗ ಅಮೇರಿಕಾದಲ್ಲಿ ಜಾಸ್ತಿ ಯಾವ ಥರ ಜ್ಯುವೆಲರಿನ ಬಳಸ್ತಾರೆ. ಈಗ ನಮ್ಮ ಬ್ಯಾಂಗ್ಳೂರು ಕಡೆ, ನಮ್ಮ ಸೌತ್ ಇಂಡಿಯನ್ ಆಗಲಿ, ನಮ್ಮ ಇಂಡಿಯಾದಲ್ಲೆಲ್ಲ ನಾವು 22 ಕ್ಯಾರೆಟ್ ಬಂಗಾರನ ಜಾಸ್ತಿ ಹಾಕ್ಕೊತೀವಿ. ಸೊ ಇಲ್ಲಿ ಹೇಗೆ ಅಂತಂದರೆ ಅವರೇನು ನಮ್ಮ ಥರ ಫುಲ್ ನಮ್ಮ ಒಂದು ಇಂಡಿಯನ್ ಔಟ್ಫಿಟ್ ಅಟೈರೇ ಬೇರೆ ಥರ ಇರುತ್ತೆ ಅಲ್ವಾ, ಆ ಒಂದು ಲುಕ್ಕೇ ಬೇರೆ ಥರ. ಸೊ ನಾವು ಜ್ಯುವೆಲರಿಗೆ, ಸೀರೆಗೆ ಎಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಟ್ ಇಲ್ಲಿ ಜಾಸ್ತಿ ಅವರು ವೆಸ್ಟರ್ನ್ ಡ್ರೆಸ್ಸಲ್ಲೇ ಇರ್ತಾರೆ. ಹಾಗೆ ಅವರ ಜ್ಯುವೆಲರಿ ಐಟಮ್ಸ್ ಕೂಡ ಅದೇ ಥರನೇ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಫ್ಯಾನ್ಸಿ ಆಗಿದೆ ಅಂತ. ಇದೆಲ್ಲನೂ 14 ಕ್ಯಾರೆಟ್, ಮ್ಯಾಕ್ಸ್ 18 ಕ್ಯಾರೆಟ್ ಗೋಲ್ಡ್ ಇರುತ್ತೆ ಅಷ್ಟೇ. ಇಲ್ಲಿ ಎಷ್ಟೊಂದು ಶಾಪ್ಸಲ್ಲೂ ಕೂಡ ಇಟ್ಬಿಟ್ಟು ಮಾಡ್ತಾ ಇರ್ತಾರೆ. ಈ ಒಂದು ಕಾಸ್ಕೋ ಶಾಪಲ್ಲಿ ಡೈಮಂಡ್, ಹಾಗೆ ಈ ಥರ 14 ಕ್ಯಾರೆಟ್, 18 ಕ್ಯಾರೆಟ್ ಗೋಲ್ಡ್, ಹಾಗೆ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ವಾಚ್ಗಳೆಲ್ಲನೂ ಈ ರೀತಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ಇಲ್ಲಿ ಯಾವ ಥರ ವರ್ಕ್ ಆಗುತ್ತಪ್ಪ ಅಂತಂದರೆ, ಇವಾಗ ನಾವು ಡೈಮಂಡ್ ರಿಂಗ್ ತೊಗೊಂಡಿದ್ದೀವಿ ಅಂತಂದರೆ ಇದನ್ನು 10 ವರ್ಷ ವಾರಂಟಿ ಕೊಟ್ಟಿರ್ತಾರೆ. ಸೊ 10 ವರ್ಷ ಬಿಟ್ಟು ಬಂದು ಕೂಡ ನಾವು ಇದನ್ನು ರಿಟರ್ನ್ ಮಾಡ್ಬೋದು. ಸೊ ಆ ಥರ ಎಲ್ಲ ಆಪ್ಷನ್ ಇರುತ್ತೆ. ಹಾಗೆ ಇಲ್ಲಿ ಡೈಮಂಡ್ಸ್ ಕೂಡ ಅಷ್ಟೇ ಜಾಸ್ತಿ ವೆಡ್ಡಿಂಗ್ ಟೈಮಲ್ಲಿ ಅಥವಾ ವ್ಯಾಲೆಂಟೈನ್ಸ್ ಡೇಗೆ ಸಮ್ ಸ್ಪೆಷಲ್ ಅಕೇಶನಲ್ಲೂ ಇಲ್ಲಿ ಎಲ್ಲ ಗಿಫ್ಟ್ ಮಾಡ್ತಾನೆ ಇರ್ತಾರೆ. ಸೊ ನೋಡಿ ಯಾವ ಥರ ಸ್ಟೋನ್ಸ್ ಎಲ್ಲನೂ ಡೈಮಂಡ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ. ಸೊ ಸ್ವಲ್ಪ ಕ್ಯಾರೆಟ್ನ ಯೂಸ್ ಮಾಡಿಬಿಟ್ಟು ಇರೋದು ಇದೆ. ಹಾಗೆ ಫುಲ್ 1 ಕ್ಯಾರೆಟ್, 2 ಕ್ಯಾರೆಟ್, 3 ಕ್ಯಾರೆಟ್ ಡೈಮಂಡ್ ರಿಂಗ್ ಕೂಡ ಇದೆ. ಇಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಬಟ್ಟೆಗಳು ಕೂಡ ಇರುತ್ತೆ, ಕ್ವಾಲಿಟಿ ಆಗಿರುತ್ತೆ. ಬಟ್ ಮಿನಿಮಮ್ ಕಲೆಕ್ಷನ್ ಇರುತ್ತೆ. ಇದು ಫುಲ್ಲು ಒಂಥರ ಸೆಲೆಕ್ಟೆಡ್ ಪೀಸ್ನ ಇಟ್ಟಿರ್ತಾರೆ. ಹಾಗೆ ಫರ್ನಿಚರ್ಸ್ ಕೂಡ ಅದೇ ರೀತಿಯೇ ಇರುತ್ತೆ. ಬೆಡ್ ಆಗಲಿ, ಫರ್ನಿಚರ್ ಇದೆಲ್ಲ ಒಂದು ಸೀಸನ್ನಲ್ಲಿ ಬರುತ್ತೆ. ಇವಾಗ ಇನ್ನೇನು ಹಲವಿನ್, ಕ್ರಿಸ್ಮಸ್ ಎಲ್ಲ ಸೂನ್ ಶುರು ಆಗುತ್ತೆ. ದೂರ ಇದೆ, ಬಟ್ ಇವರು ಆಲ್ರೆಡಿ ಹಲವಿನ್ ಕೂಡ ಏನೋ ಡೆಕೋರೇಟಿವ್ ಥಿಂಗ್ಸ್ ಎಲ್ಲನೂ ಇಟ್ಬಿಟ್ಟಿದ್ದಾರೆ. ಅಮ್ಮ ನೋಡಿಬಿಟ್ಟು ಸರ್ಪ್ರೈಸ್ ಆಗ್ತಾಯಿದ್ರು, ಏನು ಈ ರೀತಿ ಇಟ್ಟಿದ್ದಾರೆ, ಭಯ ಆಗಲ್ವಾ ಅಂತ ಇದ್ರು. ಯಾಕೆಂದರೆ ಇದು ಅಮ್ಮಂಗೆ ಫಸ್ಟ್ ವಿಸಿಟ್. ಸೊ ಅವರು ಡೈರೆಕ್ಟಾಗಿ ನೋಡ್ತಾ ಇದ್ದಾರೆ ಇಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅದು ನೋಡಿಬಿಟ್ಟು ಅವ್ರಿಗೂ ಸರ್ಪ್ರೈಸ್ ಅನ್ನಿಸ್ತಾ ಇತ್ತು. ಬನ್ನಿ ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಡ್ಬಿಡೋಣ. ನಾವು ಯಾವಾಗಲೂ ಅಷ್ಟೇ ಕಾಸ್ಕೋ ಬಂದರೆ ಏನು ತೊಗೋಬೇಕು ಅಂತ ಹೋಗ್ತೀವೋ ಆ ಸೆಷನ್ ಹೋಗೋಲ್ಲ. ಫುಲ್ ಎಲ್ಲ ಹೋಗ್ಬಿಟ್ಟು ಎಲ್ಲನೂ ಒಂದ್ಸಲ ನೋಡಿಕೊಂಡು ಟೂರ್ ಮಾಡಿಕೊಂಡು ಏನೇನು ಹೊಸ ಐಟಮ್ ಬಂದಿದೆ, ಯಾವ ಥರ ಡೀಲ್ ಇದೆ ಅಂತೆಲ್ಲ ಚೆಕ್ ಮಾಡ್ಕೊಂಡೇ ಹೋಗೋದು. ಸೊ ನೀವು ನೋಡ್ಬೋದು ಎಷ್ಟು ಥರ ಹಣ್ಣುಗಳು ಇಟ್ಟಿದ್ದಾರೆ ಅಂತ. ನಾನಂತೂ ಫುಲ್ ನನಗೆ ಹಣ್ಣು ತಿನ್ನೋದಕ್ಕೆ ತುಂಬಾ ಇಷ್ಟ. ಆ್ಯಂಡ್ ಪರ್ಸ್ನಲಿ ನನಗೆ ಈ ಥರ ಫುಲ್ ಡಿಫ್ರೆಂಟ್ ಆಗಿರೋದನ್ನು ಟ್ರೈ ಮಾಡ್ತಾನೆ ಇರ್ತೀವಿ. ಇವಾಗ ಬೇಸಿಕಲಿ ನಾವು ಕಾಸ್ಕೋಗೆ ಬಂದಿರೋದು ಅಂತಂದರೆ ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಡು ಹೋಗೋಣ ಅಂತ. ಮೊದಲಾದರೆ ಇಲ್ಲಿ ಇನ್ನೊಂದು ಸೇಫೆ ಅಂತ ಸ್ಟೋರ್ ಇರ್ತಾಯಿತ್ತು. ಚಂದು ನಾನು ಇಬ್ಬರೇ ಇದ್ದಾಗ
ಇದ್ದಾಗ ನಾನು ಸ್ವಲ್ಪ ಜಾಸ್ತಿ ಹಣ್ಣು ತಿಂತಾಯಿದ್ದೆ. ಚಂದು ಆ್ಯಪಲ್ ಅಷ್ಟೇ ಜಾಸ್ತಿ ಪ್ರಿಫರ್ ಮಾಡೋರು. ಹಾಗಾಗಿ ಅಲ್ಲೇ ಸ್ವಲ್ಪ ತೊಗೊಂಡು ಮಿಕ್ಸ್ ಫ್ರೂಟ್ ಎಲ್ಲ ತೊಗೊಂಡು ಹಾಗೆ ಸುಮ್ಮನಾಗ್ತಾಯಿದ್ವಿ. ಬಟ್ ಇವಾಗ ನಾನು ತಿಂತೀನಿ ಆ್ಯಂಡ್ ಪ್ರಿಷೆಗೂ ಸ್ವಲ್ಪ ಹಣ್ಣಂದರೆ ಇಷ್ಟ ಆಗುತ್ತೆ. ಯಾವಾಗಲೂ ಮನೇಲಿ ಮಗು ಇದ್ದಾಗ ಸ್ನ್ಯಾಕ್ಸ್ಗಾರು ಆಯಿತು ನಾವು ಎಲ್ಲನೂ ಹಾಗೆ ಇಟ್ಟಿರಬೇಕಾಗುತ್ತೆ. ಜೊತೆಗೆ ಅಮ್ಮನೂ ಇರ್ತಾರೆ. ಹಾಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ನಾವು ಹೊರಗಡೆ ಹೋದಾಗ ತಿನ್ನೋದು ಜಾಸ್ತಿ. ಇವಾಗ ಟ್ರಿಪ್ಪೆಲ್ಲ ಮಾಡ್ತೀವಿ ಅಂತಂದರೆ ಈ ಥರ ಹಣ್ಣು ಎಲ್ಲ ಇದ್ದಾಗ ಅಥವಾ ಚಂದು ಆಫೀಸ್ ಬಾಕ್ಸ್ಗೆ ಎಲ್ಲ ನಾನು ಅವ್ರಿಗೂ ಕಟ್ ಮಾಡಿ ಸ್ನ್ಯಾಕ್ಸ್ ಥರ ಎಲ್ಲ ಹಾಕ್ಬೋದು. ಆ್ಯಂಡ್ ತಂದೆ ಲವ್ ನೋಡಿ, ಪ್ರಿಷಾಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಇದ್ದಿದ್ದರಿಂದ ಹೆಲ್ತು, ಅವಳು ಅಷ್ಟು ಊಟ ಏನೂ ಮಾಡ್ತಿರ್ಲಿಲ್ಲ. ಹಾಗಾಗಿ ಚಂದು ಅವಳು ಬಾಳೆಹಣ್ಣು ಮುಟ್ಟಿದ ತಕ್ಷಣವೇ ಅವಳಿಗೆ ಅಲ್ಲೇ ಓಪನ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ಸೊ ಅವಳಂತೂ ಯಾವಾಗಲೂ ಅಷ್ಟೇ ಚಂದುಗೆ ತುಂಬಾ ಲವ್ ಕೊಡ್ತಾಳೆ. ಆ್ಯಂಡ್ ಚಂದು ಯಾವಾಗಲೂ ಅವಳಿಗೆ ಕಂಫರ್ಟ್ ಮಾಡ್ತಾ ಇರ್ತಾರೆ. ಸೊ ನಮ್ಮಿಬ್ಬರು ಫೋಕಸ್ ಒಂದು ಪ್ರಿಷಾ ಮೇಲೇ ಇರುತ್ತೆ. ಹಾಗೆ ಇಲ್ಲಿ ರೆಡಿಮೇಡ್ ಫುಡ್ ನಾನು ಕೆಲವೊಂದು ಐಟಮ್ನ ಕೂಡ ನಾನು ನಿಮಗೆ ಈ ರೀತಿ ಒಂದು ರೆಸಿಪೀಸ್ನೆಲ್ಲ ತೋರಿಸ್ಬೇಕು ಅಂತ ಇದ್ದೀನಿ. ನೋಡಿ ಎಷ್ಟು ಥರ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅಂತ. ಸೊ ಸೂನ್ ಅದ್ರ ಬಗ್ಗೆನೂ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನಾವು ಇಲ್ಲಿ ಇರೋವಂಥ ಐಟಮ್ಸ್ ನೋಡ್ತಾ ಹೋದರೆ ನಮಗೆ ತೊಗೋಬೇಕಾ ಬೇಡವಾ ಅಂತ ಅನ್ನಿಸ್ತಾ ಇರುತ್ತೆ. ಕೆಲವೊಂದು ಮನೇಲಿ ಇರುತ್ತೆ ಐಟಮು, ಬಟ್ ಚಂದು ನಾನು ಡಿಸ್ಕಸ್ ಮಾಡ್ತೀವಿ. ಮೊದಲಾಗಿದ್ದರೆ ಎಲ್ಲ ಎತ್ಕೊಂಬಂದು ಇಡ್ತಾಯಿದ್ವಿ. ಬಟ್ ಇವಾಗ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಓಕೆ ಇರೋದನ್ನು ಬಿಟ್ಟು ಇಲ್ಲದೇ ಇರೋದನ್ನು ತೊಗೋಬೇಕಾಗುತ್ತೆ. ಸೊ ನೋಡಿ ಎಷ್ಟು ಥರ ಇದೆ ಅಂತ. ಚೆರ್ರಿ ಇದೆ, ಹಾಗೆ ಸ್ಟ್ರಾಬೆರಿ, ಗ್ರೇಪ್ಸ್, ಅವಕಾಡೋ ಎಲ್ಲ ಥರದ ಹಣ್ಣು ಎಲ್ಲನೂ ತೊಗೊಂಡ್ಬಿಟ್ಟಿದ್ದೀವಿ. ಹಾಗೆ ಇದು ತೂರ್ ದಾಲ್ ನಮ್ಮ ಇಂಡಿಯನ್ಸ್ಗೋಸ್ಕರ ಕೆಲವೊಂದು ಕಾಸ್ಕೋದಲ್ಲಿ ಇಟ್ಟಿರ್ತಾರೆ. ಅಮೇರಿಕಾ ಅಂತ ಬಂದರೆ ನಾವು ಯಾವುದೇ ಸಂಬಂಧಿಕರ ಮನೆಗೆ ಅಥವಾ ಅಲ್ಲಿ ಇಲ್ಲಿ ಹೋಗೋದಕ್ಕಾಗಲ್ಲ. ಈವನ್ ಫ್ರೆಂಡ್ಸ್ ಮನೆಗೆ ಹೋಗ್ತೀವಿ ಅಂತಂದ್ರೂ ಅವರ ಒಂದು ರೂಟೀನ್ ಎಲ್ಲ ಚೆಕ್ ಮಾಡಿಕೊಂಡು ಸ್ಕೆಡ್ಯೂಲ್ ನೋಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ಜಾಸ್ತಿ ಟೈಮ್ ಪಾಸ್ ಮಾಡ್ತಾರೆ ಅಂತಂದರೆ ಜನ ಈ ಥರ ಹೊರಗಡೆ ಹೋಗೋದು, ಸುತ್ತಾಡೋದು, ಹೋಟೆಲ್ಸ್ ಹೋಗೋದು, ಇದೇ ರೀತಿಯೇ ನಾವು ಟೈಮ್ ಪಾಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಾನು ಇಂಡಿಯಾದಲ್ಲಿ ತುಂಬ ದಿನಗಳ ಕಾಲ ಇದ್ದೆ. ಸೊ ಇಲ್ಲಿಗೆ ಬಂದು ಇನ್ನೂ ಸೆಟಲ್ ಆಗ್ತಾಯಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಪ್ರಿಷಾದ ರೂಟೀನ್ ಇನ್ನೂ ನಮಗೆ ಸೆಟ್ ಆಗ್ತಾ ಇರುತ್ತೆ. ಆ್ಯಂಡ್ ಅವಳ ಕಡೆ ಫೋಕಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ಅಷ್ಟು ಜನ ಫ್ರೆಂಡ್ಸ್ನ ಇನ್ನೂ ಕ್ಯಾಚಪ್ ಮಾಡಿಲ್ಲ. ಸೊ ಹೋಗ್ತಾ ಮತ್ತೆ ಎಲ್ಲನ ಮೀಟ್ ಮಾಡಬೇಕು. ಇವಾಗ ನಾವು ಬಂದಿರೋದು ನಾನು ಆಗಲೇ ಹೇಳ್ದಾಗೆ ಚೀಸ್ ಕೇಕ್ ಫ್ಯಾಕ್ಟ್ರಿ ಅಂತ. ಈ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಂತೂ ಮೆನ್ಯೂ ಬಂದು ಒಂದು ಬುಕ್ ರೀತಿಯಲ್ಲೇ ಇರುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಬಂದರೆ ಇಲ್ಲಿ ಹ್ಯಾಪಿ ಅವರ್ ಟೈಮಿಂಗ್ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ನೀವು ನೋಡ್ಬೋದು ಬಾರ್ ಕೌಂಟರ್ ಫುಲ್ ಎಲ್ಲನೂ ಕೂತಿರ್ತಾರೆ. ಇಲ್ಲೆಲ್ಲ ಫುಲ್ ಒಳ್ಳೊಳ್ಳೆ ಕಾಕ್ಟೇಲ್ಸ್, ಮಾಕ್ಟೇಲ್ಸ್ ಎಲ್ಲ ಫುಲ್ಲು ಸರ್ವ್ ಮಾಡ್ತಾರೆ. ನಮಗೆ ಪರ್ಸ್ನಲ್ ಡೈನಿಂಗ್ ರೂಮ್ ಕೂಡ ಇದೆ. ಸೊ ಡೈನಿನೂ ಹೋಗ್ಬೋದು, ಫ್ಯಾಮಿಲಿ ಡೈನಿಂಗ್ ಆಪ್ಷನ್ನಾಗೆ ಬಾರ್ ಕೌಂಟರ್ ಎಲ್ಲ ಕೂಡ ಇದೆ. ಮೊದಲಿಗೆ ನಾವು ಹೋಗಿ ನಮ್ಮ ಹೆಸರನ್ನ ಬರೆಸ್ಬಿಟ್ಟು ಬಂದಿದ್ದೀವಿ. ಸೊ ಅದಾದ ನಂತರ ಅವ್ರು ಕರೆದಾದ್ಮೇಲೆ ಟೇಬಲ್ ಅರೇಂಜ್ ಆದಮೇಲೆ ಹೋಗಬೇಕಾಗತ್ತೆ. ಇದು ಚೀಸ್ ಕೇಕ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ಇಲ್ಲಿ ಚೀಸಲ್ಲಿ ಕೇಕ್ ಮಾಡಿರ್ತಾರೆ, ಡಿಫ್ರೆಂಟ್ ಫ್ಲೇವರ್ ಆಗಿ. ಆಬ್ವಿಯಸ್ಲಿ ಚೀಸ್ ಕೇಕ್ ಫ್ಯಾಕ್ಟ್ರಿ ಚೀಸ್ನ ಬಳಸಿ ಎಷ್ಟೊಂದು ಡಿಶ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹೆಸರೆಲ್ಲ ಇದೆ. ಬನ್ನಿ ನಮ್ಮ ಒಂದು ಟೇಬಲ್ ಅಸೈನ್ ಆಯಿತು, ಹೋಗೋಣ. ಆ್ಯಂಡ್ ನೀವು ಕ್ರೌಡ್ ನೋಡ್ಬೋದು. ಫ್ರೈಡೇ ಟೈಮಲ್ಲಿ ಯಾವಾಗಲೂ ಅಷ್ಟೇ ಇಲ್ಲಿ ನಾರ್ಮಲಾಗಿ ಎಲ್ಲ ಟೈಮಲ್ಲೂ ಜನ ರೆಸ್ಟೋರೆಂಟ್ ಹೋಗೋದು, ಬಾರ್ ಹೋಗೋದು, ಸುತ್ತಾಡೋದು ಎಲ್ಲ ಇದ್ದೇ ಇರುತ್ತೆ. ಸಮ್ಮರಲ್ಲಂತೂ ಜಾಸ್ತಿ ಇರುತ್ತೆ. ಬಟ್ ಈ ಥರ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಅಂತೂ ಫುಲ್ ಬ್ಯುಸಿ ಇರುತ್ತೆ. ಅಮ್ಮಂಗೆ ಇದು ಫಸ್ಟ್ ಟೈಮ್ ನಾವಿಲ್ಲಿ ಕರ್ಕೊಂಬಂದಿರೋದು. ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇದೆ. ಬಟ್ ಅವರು ಕೂಡ ಬೇರೆ ಥರನೂ ಟ್ರೈ ಮಾಡಲಿ ಆ್ಯಂಡ್ ಜೊತೆಗೆ ಅವ್ರಿಗೆ ಕಂಫರ್ಟ್ ಆಗಲಿ ಅಂತ. ನೀವು ಮೆನ್ಯೂ ನೋಡಬೇಕು. ಇದು ನನಗಂತೂ ಫುಲ್ ಒಂದು ಬುಕ್ ಓದಂಗೆ ಆಯಿತು. ಇದರಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿರ್ತಾರೆ. ಯಾವ ಐಟಮಲ್ಲಿ, ಈಗ ನಾವೊಂದು ಪಾಸ್ತಾ ಆರ್ಡ್ರ್ ಮಾಡ್ತೀವಿ ಅಂದರೆ ಅದರಲ್ಲಿ ಏನೆಲ್ಲ ಐಟಮ್ಸ್ ಹಾಕಿರ್ತಾರೆ, ಎಷ್ಟು ಕ್ಯಾಲರೀಸ್ ಇರುತ್ತೆ. ಸೊ ಆ ರೀತಿಯಾಗಿ ಫುಲ್ ಕಂಪ್ಲೀಟ್ ಡೀಟೇಲ್ ಕೊಟ್ಟಿರ್ತಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರಿಗೆ ಈಗ ಪೀನಟ್ ತಿಂದರೆ ಅಲರ್ಜಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಐಟಮ್ ಹಾಕ್ತಿರಲ್ಲ, ಗಾರ್ಲಿಕ್ ಆಗಲಿ ಆ ರೀತಿಯಾಗಿ. ಸೊ ಹಾಗಾಗಿ ಮುಂಚೆನೇ ಇವರು ಕಾನ್ಷಿಯಸ್ಸಿಂದ ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ. ನಾವು ಈ ಚೀಸ್ ಕೇಕ್ ಫ್ಯಾಕ್ಟ್ರಿ ಬಂದರೆ ಅಥವಾ ಆಲಿವ್ ಗಾರ್ಡನ್ ಹೋದರೆ ಇಲ್ಲಿ ತುಂಬಾ ಚೆನ್ನಾಗಿರೋದು ಅಂತಂದರೆ ಬ್ರೆಡ್ ಸ್ಟಿಕ್, ಹಾಗೆ ಬ್ರೆಡ್ ಅವರು ನಮಗೆ ಬ್ರೆಡ್ನ ಫಿಲ್ ಮಾಡ್ತಾ ಇರ್ತಾರೆ. ನಾವು ಎಷ್ಟೆಲ್ಲ ಬೇಕಿದ್ರು ಕೇಳಿದ್ರು ಫಿಲ್ ಮಾಡ್ತಾರೆ. ಬಟ್ ಮೇನ್ ಕೋರ್ಸ್ ಅದೆಲ್ಲ ಆರ್ಡ್ರ್ ಮಾಡ್ತಾ ಇರಬೇಕು ನಾವು. ಜನರು ಒಂದೊಳ್ಳೆ ಅವರಿಗೆ ಮಾಕ್ಟೇಲ್ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ಅವಕಾಡೋ ರೋಲ್ ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಹಾಗೆ ಪಾಸ್ತಾ ಇಷ್ಟ ಅಂತೇಳಿ ನಾನು ಪಾಸ್ತಾ ತುಂಬಾ ಇಷ್ಟಪಡ್ತೀನಿ. ಹಾಗೆ ಅಮ್ಮಂಗೂ ಪಾಸ್ತಾ ಲೈಕ್ ಮಾಡ್ತಾರೆ, ಅದಕ್ಕೋಸ್ಕರ ಚಂದು ಪಾಸ್ತಾ ಕೂಡ ಆರ್ಡರ್ ಮಾಡಿದ್ದಾರೆ. ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಸೊ ಹಾಗಾಗಿ ನಾವು ಅಟ್ ಎ ಟೈಮ್ ತುಂಬಾ ಆರ್ಡ್ರ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಫ್ರೆಂಚ್ ಫ್ರೈಸ್, ಅವಕಾಡೋ ರೋಲ್, ಹಾಗೆ ಸ್ವಲ್ಪ ಡೆಸರ್ಟ್, ಈ ಥರ ಕೆಲವೊಂದು ಐಟಮ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಡಿನ್ನರ್ನ ಫಿನಿಶ್ ಮಾಡಿದ್ವಿ. ಬೇಕಾದು ಬೇಕಾ ಕೊಡ್ತೀನಿ ಬಾ. ಹಿಂಗಪ್ಪ ಬರೋದು ನಾನು, ಹಿಂಗಪ್ಪ ನೀನು ನೋಡ್ಸ್ಕೊಂಬರೋದು ಚಿನಿ. ಬಂದೆ 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 ಚಿನಿ ಚಿನಿ ಬಾ 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 ಕೂತ್ಕೊಳ್ಳಪ್ಪ, ಕೂತ್ಕೋ, ಕುಚ್ಚಿ ಮಾಡಿ ಕುಚ್ಚಿ. ಓ ಚಿನಿ ಬೆನ್ಮೇಲೆ ಕೂತ್ಕೊಳ್ಳೋ, ಮುಖದ ಮೇಲೆ ಕೂತ್ಕೊಂಡೆ ಕುತ್ಕೊಂಡ ಹೊರಡದೆ ಗಾಡಿ ಹೊರಡ್ಲಾ ಚಿನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ, ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನು ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಆಲ್.